ಹೀಗಾಗಿ ಮತ್ತೊಂದು ಕಡೆ ದರ್ಶನ್ ಭೇಟಿಯಾಗಲಿಕ್ಕೆ ಪರಪ್ಪನ ಅಗ್ರಹಾರ ಕಾರಾಗೃಹದತ್ತ ನಟ ಧನ್ವೀರ್ ಆಗಮನ. ಹಿಂದೆ ಕೂಡ ಒಂದು ಬಾರಿ ಭೇಟಿಯಾಗಿ ಹೋಗಿದ್ದಾರೆ, ಇದೀಗ ಮತ್ತೆ ಬಂದಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ದರ್ಶನನ್ನ ಭೇಟಿಯಾಗ್ಲಿಕ್ಕೆ ಬಂದಿದ್ದಾರೆ ನಟ ಧನ್ವೀರ್. ಫಸ್ಟ್ ಟೈಮ್ ಬಂದಾಗ ಅವಕಾಶ ಸಿಗಲಿಲ್ಲ, ಸೆಕೆಂಡ್ ಟೈಮ್ ಬಂದರು, ನೋಡ್ಕೊಂಡು ಹೋದರು. ಇದೀಗ ಮತ್ತೊಮ್ಮೆ ದರ್ಶನ್ ಭೇಟಿಗೆ ಆಗಮಿಸಿದ್ದಾರೆ ನಟ ಧನ್ವೀರ್. ನಾವು ಗಮನಿಸ್ತಾ ಇದ್ವಿ, ದರ್ಶನ್ ಜೈಲು ಪಾಲಾದ ಸಂದರ್ಭದಿಂದಲೂ ಕೂಡ, ಅದರಲ್ಲೂ ಈ ಪರಪ್ಪನ ಅಗ್ರಹಾರ ಕಾರಾಗೃಹಕ್ಕೆ ಹೋದ ಸಂದರ್ಭದಿಂದಲೂ ಕೂಡ ಅನೇಕ ಸೆಲೆಬ್ರಿಟಿಗಳು ಬಂದು ದರ್ಶನ್ ಭೇಟಿಯಾಗಿ ಹೋಗ್ತಿದ್ದಾರೆ. ಅದರಲ್ಲಿ ಅನೇಕರಿಗೆ ಅವಕಾಶ ಸಿಗ್ತಿಲ್ಲ, ಕೆಲವರಿಗೆ ಅವಕಾಶ ಸಿಗ್ತಿದೆ. ಇದೀಗ ಧನ್ವೀರ್ ಬಂದಿದ್ದಾರೆ. ಕೈಯಲ್ಲಿ ಒಂದಷ್ಟು ಏನೋ ಪಾಕೆಟ್ ಎಲ್ಲ ಇಟ್ಕೊಂಡು ಅದನ್ನ ಅಲೋ ಮಾಡ್ತಾರಾ ಇಲ್ವಾ ಗೊತ್ತಿಲ್ಲ. ಪ್ಯಾಕೆಟ್ಸ್ ಸದ್ಯಕ್ಕೆ ದೃಶ್ಯದಲ್ಲಿ ಗಮನಿಸ್ತಾ ಇರೋದು ನಟ ಧನ್ವೀರ್ ದರ್ಶನ್ ಭೇಟಿಗೆ ಪರಪ್ಪನ ಅಗ್ರಹಾರ ಕಾರಾಗೃಹಕ್ಕೆ ಆಗಮಿಸಿದ್ದಾರೆ. ಜೈಲಿನ ನಿಯಮದ ಪ್ರಕಾರ ವಾರದಲ್ಲಿ 2 ದಿನ ಮಾತ್ರ ಆಚೆಯಿಂದ ಬಂದವರು ಭೇಟಿಗೆ ಅವಕಾಶ. ಇವತ್ತು ಅನುಮತಿ ಸಿಕ್ಕಂತಿದೆ, ಆಲ್ರೆಡಿ ಒಳಗೆ ಹೋಗಿದ್ದಾರೆ ಧನ್ವೀರ್. ಭೇಟಿ ಆಗ್ತಾರಾ ಇಲ್ವಾ ಕಾದ್ ನೋಡ್ಬೇಕಾಗಿದೆ. ತಿಂಗಳಿಗೂ ಅಧಿಕ ಕಾಲ ದರ್ಶನ್ ಅವರ ಜೈಲುವಾಸ ಮುಂದುವರೆದಿರೋದು, ಅದರಲ್ಲೂ ಇತ್ತೀಚಿನ ಬೆಳವಣಿಗೆಯನ್ನು ಗಮನಿಸ್ತಾ ಇದ್ರಿ. ಜೈಲೂಟ ಸಾಕು, ಮನೆ ಊಟ ಬೇಕು ಅಂತ ಹೇಳಿ ಎಷ್ಟೇ ಮನವಿಯನ್ನು ಮಾಡಿಕೊಂಡ್ರು ಕೂಡ ದರ್ಶನ್ ಅವರಿಗೆ ನ್ಯಾಯಾಲಯ ಅದಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಆಗಸ್ಟ್ 20ರವರೆಗೂ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ. ಹೀಗಾಗಿ ಈ ತಿಂಗಳ 20ನೇ ತಾರೀಕುವರೆಗೂ ಮನೆಯೂಟ ಇಲ್ಲದೆ ಜೈಲೂಟವನ್ನೇ ಸೇವಿಸುವ ಅನಿವಾರ್ಯತೆಯಲ್ಲಿ ದರ್ಶನ್ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಅವರನ್ನು ಭೇಟಿ ಆಗ್ಲಿಕ್ಕೆ ಬರ್ತಾ ಇರುವ ಅನೇಕರ ಪೈಕಿ ಕೆಲವ್ರಿಗೆ ಮಾತ್ರ ಭೇಟಿ ಆಗಕ್ಕೆ ಅವಕಾಶ ಸಿಗ್ತಾ ಇದೆ. ಈಗ ದರ್ಶನ್ ಭೇಟಿಗೆ ಧನ್ವೀರ್ ಹೋಗಿದ್ದಾರೆ. ಬಹುತೇಕ ಭೇಟಿಗೆ ಅವಕಾಶ ಸಿಕ್ಕಂತಿದೆ. ಲಡ್ಡು ಪ್ರಸಾದ ತಂದಿದ್ದಾರಂತೆ. ಲಡ್ಡು ಪ್ರಸಾದವನ್ನು ನೀಡಲಿಕ್ಕೆ ಅನುಮತಿ ಕೊಡ್ತಾರಾ ಕಾರಾಗೃಹದ ಸಿಬ್ಬಂದಿಗಳು ಕಾದು ನೋಡಬೇಕಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನವೀನ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ಪರಪ್ಪನ ಅಗ್ರಹಾರ ಕಾರಾಗೃಹದ ಬಳಿಯಿಂದಲೇ. ನವೀನ, ಅವಕಾಶ ಸಿಕ್ಕಂಗೆ ಕಾಣ್ತಾ ಇದೆ, ಒಳಗೆ ಹೋಗಿದ್ದಾರೆ ಧನ್ವೀರ್. ಅದೇನೋ ಲಡ್ಡು ಪ್ರಸಾದ ಬೇರೆ ತಂದಿದ್ದಾರಂತೆ, ಏನಿದೆ ಮಾಹಿತಿ? ಸ್ಮಿತಾ, ಇವತ್ತು 3ನೇ ಭೇಟಿಗೆ ಅಂತಂದರೆ ಮೊದಲನೇ ಬಾರಿಗೆ ದರ್ಶನ್ ಭೇಟಿಗೆ ನಟ ಧನ್ವೀರ್ ಬಂದಾಗ ಭೇಟಿಗೆ ಅವಕಾಶ ಸಿಕ್ಕಿರಲಿಲ್ಲ, ವಾಪಸ್ ಹೋಗಿದ್ರು. ಆದರೂ ಕೂಡ ಹೋಗುವಾಗ ನಾನು ಭೇಟಿ ಆಗಿದ್ದೆ ಅಂತೇಳಿ ಮುಜುಗರದಲ್ಲೇ ವಾಪಸ್ ಹೋಗಿದ್ರು. ಅದಾದ ಬಳಿಕ 2ನೇ ಬಾರಿಗೆ ಅಂತಂದರೆ 10 ದಿನದ ಹಿಂದೆ ಪತ್ನಿ ವಿಜಯಲಕ್ಷ್ಮಿ ಜೊತೆ ಆಗಮಿಸಿದರು. ಇವತ್ತು ಏನು 3ನೆಯ ಭೇಟಿಗಾಗಿ ನಟ ಧನ್ವೀರ್ ಹಾಗೂ ದರ್ಶನ್ ಆಪ್ತ ಸ್ನೇಹಿತನಾಗಿರುವ ಧನ್ವೀರ್ ಹಾಗೂ ಅವರ ಆಪ್ತರು ಈಗ ಪರಪ್ಪನ ಅಗ್ರಹಾರ ಜೈಲಿನ ಒಳಗಡೆ ಹೋಗಿದ್ದಾರೆ. ಕಳೆದ ಸೋಮವಾರ ಅಂತಂದರೆ ಇದೇ ವಾರದಲ್ಲಿ 2ನೆಯ ಭೇಟಿ ಇದಾಗಿದೆ. ಮೊದಲೇ ಸೋಮವಾರ ಪತ್ನಿ ವಿಜಯಲಕ್ಷ್ಮಿ ಪ್ರಸಾದವನ್ನು ತಂದುಕೊಟ್ಟೋಗಿದ್ರು. ಇವತ್ತು ಏನು 2ನೇ ಭೇಟಿಗೆ ಬಂದಾಗಲೂ ಸಹ ನಟ ಧನ್ವೀರ್ ಕೂಡ 2 ಲಡ್ಡು ಪ್ರಸಾದದ ಜೊತೆಗೆ ಜೈಲಿಗೆ ಈಗ ಅವರ ಭೇಟಿಗೆ ಹೋಗಿದ್ದಾರೆ. ಜೈಲಿನ ಭೇಟಿಯ ಒಳಗಡೆ ಇನ್ನೇನು ಒಳಗಡೆ ಅವ್ರಿಗೆ ಅನುಮತಿ ಸಿಗಬೇಕಾಗತ್ತೆ. ಅನುಮತಿಗೆ ಏನು ದರ್ಶನ್ಗೆ ಒಳಗಡೆ ಪತ್ರವನ್ನು ಕಳಿಸ್ತಾರೆ. ಅದಾದ ಬಳಿಕ ಈಗ ದರ್ಶನ್ ಭೇಟಿ ನನಗೆ ಇವತ್ತು ಅವಕಾಶ ಸಿಗುತ್ತೆ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗಿದ್ದಾರೆ. ಅವರು ಒಳಗಡೆ ಭೇಟಿ ಆಗ್ತಾರಾ ಇಲ್ವೋ ಅನ್ನೋದು ಇನ್ನೊಂದು 5 ನಿಮಿಷದಲ್ಲಿ ಗೊತ್ತಾಗುತ್ತೆ. ಆದರೆ 2ನೇ ಭೇಟಿ ಆಗಿರೋದ್ರಿಂದಾಗಿ ಬಹುತೇಕ ದರ್ಶನ್ ಭೇಟಿಗೆ ಇವತ್ತು ಅವಕಾಶ ಸಿಗುತ್ತೆ. ಈ ವಾರದಲ್ಲಿ ಯಾರಿಗೂ ಕೂಡ ಇನ್ನು ಮನೆಯವರು ಭೇಟಿಗೆ ಅವಕಾಶ ಕೇಳಿಲ್ಲ ಅನ್ನೋ ಮಾಹಿತಿ ಇರೋದ್ರಿಂದಾಗಿ ಇವತ್ತು ಬಹುತೇಕ ಧನ್ವೀರ್ ಹಾಗೂ ದರ್ಶನ್ ಜೈಲಿನಲ್ಲಿ ಭೇಟಿಯಾಗುವ ಸಾಧ್ಯತೆಗಳು ಹೆಚ್ಚಾಗಿ ಇದೆ ಅಂತ ಹೇಳಲಾಗ್ತಿದೆ. ಜೊತೆಗೆ ಪ್ರಸಾದದ ಜೊತೆಗೆ ಬಂದಿರುವ ಹಿನ್ನೆಲೆಯಲ್ಲಿ ಏನು ದರ್ಶನ್ಗೆ ಈ ಮೊದಲೇನೆ ಮನವಿ ಮಾಡಿರುವ ಸಾಧ್ಯತೆಗಳು ಹೆಚ್ಚಾಗಿರುವುದು, ಜೊತೆಗೆ ಜೈಲಿನ ಸಿಬ್ಬಂದಿಗಳಿಗೆ ಕೂಡ ಮನವಿ ಮಾಡಿಕೊಂಡು ಧನ್ವೀರ್ ಬಂದಿರುವ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ಸ್ಮಿತಾ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕೊರಳ ಸುತ್ತ ಇದೀಗ ಮೂಡ ಕಂಟಕ ಮತ್ತಷ್ಟು ಬಿಗಿಯಾಗಿ ಸುತ್ತಕೊಳ್ಳೋ ಲಕ್ಷಣಗಳು ಕಾಣೋಕೆ ಸಿಗ್ತಾ ಇದೆ. ಒಂದು ಕಡೆ ರಾಜ್ಯಪಾಲರಿಂದ ಪ್ರಾಸಿಕ್ಯೂಷನ್ಗೆ ಅನುಮತಿ ದೊರಕಿ ಬಿಟ್ರೆ ಅನ್ನೋ ಆತಂಕ. ಹೀಗಾಗಿ ವಕೀಲರನ್ನ ಭೇಟಿಯಾಗಿ ಚರ್ಚೆಯನ್ನ ನಡೆಸುತ್ತಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಮುಂದಿನ ಕಾನೂನು ಹೋರಾಟದ ಬಗ್ಗೆ ಚರ್ಚೆಯನ್ನ ನಡೆಸುತ್ತಿದ್ದಾರೆ. ನಿನ್ನೆ ರಾತ್ರಿ ವಕೀಲರನ್ನ ಭೇಟಿಯಾಗಿ ಚರ್ಚೆಯನ್ನ ನಡೆಸಿದ್ದಾರಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಸರ್, ಇವಾಗ ಹೇಗೆ ಸರ್ ತಮ್ಮ ಪಾದಯಾತ್ರೆ? ಇಲ್ಲ, ಈಗ ಪಾದಯಾತ್ರೆ ಬಗ್ಗೆ ಚರ್ಚೆ ಇಲ್ಲ. ಒಟ್ಟಾರೆ ಕರ್ನಾಟಕದಲ್ಲಿ
ಈ ಸರ್ಕಾರದ ಭ್ರಷ್ಟಾಚಾರದ ಬಗ್ಗೆ ಮತ್ತು ಮುಂದಿನ ದಿವಸಗಳಲ್ಲಿ ಇಡೀ ರಾಜ್ಯದಲ್ಲಿ ಸಾಕಷ್ಟು ಪಕ್ಷದಲ್ಲಿ ಅಸಮಾಧಾನ ಇದೆ. ಯಾಕಂದರೆ ಸರಿಯಾಗಿ ಪಕ್ಷ ಎಲ್ಲರನ್ನ ಹಿರಿಯರನ್ನ ಮತ್ತು ಪಕ್ಷದ ಸೋತ ಮೊನ್ನೆ ವಿಧಾನಸಭೆಯಲ್ಲಿ ಆಗಲಿ ಲೋಕಸಭೆಯಲ್ಲಿ ಸೋತ ಅಭ್ಯರ್ಥಿಗಳನ್ನು ವಿಶ್ವಾಸ ತೆಗೆದುಕೊಳ್ಳಾರ್ದೇ ಅನೇಕ ಕಡೆ ಪಕ್ಷದ ಅಭ್ಯರ್ಥಿಗಳಿಗೆ ದ್ರೋಹ ಮಾಡ್ಯಾರ ಅನ್ನೋಂಥ ಒಂದು ದೊಡ್ಡ ಕೂಗಿದೆ. ಅದಕ್ಕೆ ಎಲ್ಲ ಕಡೆಯೊಂದು ನಮಗೆ ಕರೆ ಬರ್ತಾಯಿದೆ, ನೀವೆಲ್ಲ ಒಂದು ಜವಾಬ್ದಾರಿ ತೊಗೋಬೇಕು ಪಕ್ಷವನ್ನು ಮುಂದಿನ ದಿವಸಗಳಲ್ಲಿ. ಯಾಕಂದರೆ ಕಾಂಗ್ರೆಸ್ಸಿನ ಇವತ್ತಿನ ಸ್ಥಿತಿ ನೋಡಿಬಿಟ್ರೆ ಇದು ಭಾಳ ದಿವಸ ಸರ್ಕಾರ ಹೋಗೋದಿಲ್ಲ ಅನ್ನೋಂಥದ್ದು ವಾತಾವರಣ ನಿರ್ಮಾಣ ಆಗಿದೆ. ಇವತ್ತೇನೋ ಕ್ಯಾಬಿನೆಟ್ ಆಗಿದೆ, ಕ್ಯಾಬಿನೆಟ್ನಲ್ಲಿ ಉಪಮುಖ್ಯಮಂತ್ರಿಯ ನೇತೃತ್ವದಲ್ಲಿ ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿದ್ದಾರೆ. ಏನಪ್ಪ ಅಂದರೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಬಾರ್ದು. ಇದು ಅಸಂವಿಧಾನಾತ್ಮಕವಾದಂಥದ್ದು. ಯಾಕಂದರೆ ಉಪಮುಖ್ಯಮಂತ್ರಿ ಹುದ್ದೆ ಸಂವಿಧಾನಾತ್ಮಕವಾದಂಥ ಹುದ್ದೆ ಅಲ್ಲ. ಮತ್ತು ರಾಜ್ಯಪಾಲರ ಮೇಲೆ ಯಾವುದೇ ರೀತಿಯ ಒಂದು ಸಂವಿಧಾನಾತ್ಮಕ ಹುದ್ದೆಯಲ್ಲಿರುವಂಥವ್ರ ಮೇಲೆ ಪ್ರೆಷರ್ ಮಾಡೋದು ಕ್ಯಾಬಿನೆಟ್ ನಿರ್ಣಯ ಈಗಾಗಲೇ ಸಾಕಷ್ಟು ಸುಪ್ರೀಂ ಕೋರ್ಟಿನ ಇದ್ರ ಮೇಲೆ ತೀರ್ಪು ಇರೋದ್ರಿಂದ ಇದು ಯಾವುದೂ ಆಗೋದಿಲ್ಲ. ಆದರೆ ಭಾಳಷ್ಟು ಬೆಳವಣಿಗೆ ಆಗ್ತಾಯಿದೆ ರಾಜ್ಯದಲ್ಲಿ. ಒಟ್ಟಾರೆ ಸಮಾನ ಮನಸ್ಸರು ಕೂಡಿ ಪಕ್ಷವನ್ನು ಈ ಒಂದು ಪಿತ್ರಾಜಿತ ಪಕ್ಷ ಮಾಡದೆ ಇದು ಎಲ್ಲರ ಪಕ್ಷವಾಗಿ ಪರಿವರ್ತನೆ ಆಗಲಿಕ್ಕೆ ನಾವೆಲ್ಲ ಹೋರಾಟ ಮಾಡ್ತೀವಿ. ಸರ್, ಈಗ ಈಗ ಚರ್ಚೆ ಆಗ್ತಾ ಇದೆ, ಹಾಗಾಗಿ ಪಾದಯಾತ್ರೆ ಇಲ್ಲ, ಅದು ಪರ್ಮಿಷನ್ ಏನು ರಮೇಶ್ ಜಾರಕಿಹೊಳಿ ಕೇಳ್ಯಾರ, ಅದು ಬಂದ ಮ್ಯಾಗ ಮಾಡ್ತೀವಿ. ಈಗ ಈ ವಿಜಯೇಂದ್ರ ಪಾದಯಾತ್ರೆ ಬೆಂಬಲ ಇದೆ ಸರ್. ಪಾದಯಾತ್ರೆಗೆ ಪರ್ಮಿಷನ್ ಹೈಕಮಾಂಡ್ ಪ್ರಮುಖ ಇದೆ, ಅವ್ರು ಕೊಟ್ಟ ನಂತರ ಮುಂದಿನ ತೀರ್ಮಾನ ಮಾಡ್ತೀವಿ. ಕುಮಾರ್ ಬಂಗಾರಪ್ಪ ಸರ್ ಇವತ್ತು ತಮ್ಮ ನಿವಾಸದಲ್ಲಿ ಇಲ್ಲಿ ಅವ್ರಿಗೆ ಹೇಳಿದ್ದಾರೆ ಮತ್ತೇನು ಅದಕ್ಕೆ ಐ ಥಿಂಕ್ ಅಂದ್ರೆ ಈಗ ಪ್ರತ್ಯೇಕವಾಗಿ ಪಾದಯಾತ್ರೆ ಮಾಡ್ತಾರೆ, ಹೈಕಮಾಂಡ್ ನಾಯಕರು ಪರ್ಮಿಷನ್ ಕೊಟ್ಟರೆ ವಾಲ್ಮೀಕಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮೂಡ ವಿಚಾರಕ್ಕಲ್ಲ. ಏನೇ ಮಾಡಿದರೂ ಕೂಡ ವಿಲ್ ಫಾಲೋ ದ ಸೆಂಟರ್ ಪಾರ್ಟಿ ಹೈಕಮಾಂಡಿಂದ ಬರ್ತಕ್ಕಂಥ ಆದೇಶನ ನಾವು ಫಾಲೋ ಮಾಡಿ, ನಾವೆಲ್ಲ ಪಕ್ಷದ ಕಟ್ಟಾಳುಗಳು ವಿಲ್ ನಾಟ್ ಗೋ ಬಿಯಾಂಡ್ ದ್ಯಾಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಈಗಷ್ಟೇ ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿ ಮಾತುಕತೆಯನ್ನ ಮುಗಿಸಿ ಆಚೆ ಬಂದಿದ್ದಾರೆ ಯತ್ನಾಳ್. ಅವರ ರಿಯಾಕ್ಷನ್ ಅನ್ನ ನೀವು ಗಮನಿಸಿದ್ರಿ. ರಹಸ್ಯ ಸ್ಥಳದಲ್ಲ, ಅದು ಆಕ್ಚುಲಿ ಅವರ ಸದಾಶಿವನಗರದ ನಿವಾಸ. ಭೇಟಿಯಾಗಿ ಮಾತುಕತೆ ನಡೆಸಿದ್ರು. ಪ್ರತ್ಯೇಕ ಪಾದಯಾತ್ರೆ ಇತ್ಯಾದಿ ಇದೆಲ್ಲದರ ಬಗ್ಗೆ ಕೂಡ ಸ್ಪಷ್ಟೀಕರಣ ನೀಡೋ ಪ್ರಯತ್ನ. ಬಿಜೆಪಿಯಲ್ಲಿ ತುಂಬಾ ಅಸಮಾಧಾನ ಇದೆ. ಮತ್ತೊಮ್ಮೆ ಬಹಿರಂಗ ಹೇಳಿಕೆ ನೀಡಿದ್ದಾರೆ. ಸಮಾನ ಮನಸ್ಕರು ಸೇರಿ ಸಭೆ ಮಾಡಿದ್ದೇವೆ. ಬಿಜೆಪಿಯಲ್ಲಿ ಅಸಮಾಧಾನ ಇರೋದು ನಿಜ, ಪ್ರತ್ಯೇಕ ಸಭೆ ನಡೆದದ್ದು ಕೂಡ ನಿಜ. ನೋಡೋಣ ರಮೇಶ್ ಜಾರಕಿಹೊಳಿ ಅವರ ನಿರ್ಧಾರ, ಮುಂದೆ ಪಾದಯಾತ್ರೆ ಬಗ್ಗೆ ಏನೆಲ್ಲ ಕ್ರಮ ಕೈಗೊಳ್ಳಬೇಕು ಇತ್ಯಾದಿ ಚರ್ಚೆ ಮುಂದೆ ಮುಂದುವರಿಯುತ್ತೆ ಅನ್ನೋ ಸೂಚನೆಯನ್ನ ಕೊಟ್ಟಿದ್ದಾರೆ ಯತ್ನಾಳ್. ಆ ಮೂಲಕ ಬಿಜೆಪಿ ಕೂಡ ಒಡೆದ ಮನೆಯಾಗಿದೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ.